ಪೂಜ್ಯರಲ್ಲಿ ತಮ್ಮೆಲ್ಲರಲ್ಲಿ ಪ್ರಣಾಮಗಳು. ನಮ್ಮ ಜೀವನ ಸಮೃದ್ಧವಾಗಬೇಕು, ಹಾಗೆ ನಾವು ಬದುಕಬೇಕು. ಬರೀ ಹೊರಗಲ್ಲ, ಒಳಗೂ ಸಮೃದ್ಧವಾಗಬೇಕು. ಅದಕ್ಕಾಗಿಯೇ ಹೊರಗೆ ಒಳ್ಳೆಯ ಕಾರ್ಯಗಳನ್ನು ಮಾಡೋದು, ಒಳಗೆ ಒಳ್ಳೆಯ ಭಾವನೆಗಳನ್ನು, ವಿಚಾರಗಳನ್ನು ಮಾಡೋದು. ಕೊನೆಗೆ ಅನುಭವ ಅನ್ನೋದೇನದ ಅದನ್ನು ಪಡೆಯೋದು. ಇಷ್ಟು ಮಾಡಿದರೆ ನಮ್ಮ ಹೊರ ಜೀವನ ಒಳ ಜೀವನ ಎರಡೂ ಶ್ರೀಮಂತವಾಗ್ತವ, ಸಮೃದ್ಧವಾಗ್ತವ. ಅದಕ್ಕೆ ಬದುಕ ಅಂತ ಕರೀತಾರೆ. ಬದುಕಂದ್ರೆ ಬಡ ಬಡ ಇರಬಾರದು, ಬಡವ ಇರಬಾರದು. ಭಿಕ್ಷುಕ ಬದುಕಲ್ಲ. ಇರಬೇಕು, ಮಸ್ತಾಗಿರಬೇಕು ಮನುಷ್ಯ. ಸಣ್ಣ ಒಂದು ಬಳ್ಳಿನೇ ತಾವು ತಗೊಳ್ಳಿ, ಸಣ್ಣ ಬಳ್ಳಿ ಬಹಳ ಏನು ಬೆಳೆಯೋದಿಲ್ಲ, ಅದೇನು ಮುಗಿಲೆತ್ತರ ಬೆಳೆಯೋದಿಲ್ಲ, ಒಂದು ಇಷ್ಟ ಬೆಳೆದಿರ್ತದೆ. ಆದರೆ ಏನು ಮಸ್ತಾಗಿ ಬೆಳೀತದೆ. ಅದಕ್ಕೆ ಎಷ್ಟು ಉಲ್ಲಾಸ, ಎಷ್ಟು ಉಲ್ಲಾಸ. ಸೂರ್ಯ ಬರ್ತಾನೆ, ಸೂರ್ಯನಿಗೆ ಒಂದು ಹೂ ಕೊಡಬೇಕು. ಹೇಗದ ಹೇಳಿ ಜಗತ್ತನ್ನು ಸುಂದರ ಮಾಡಬೇಕು. ಹಿಂಡು ಒಳಗ ಅದಕ್ಕಾಗಿಯೇ ಮಣ್ಣಾಗ ನಿಂತು ಅಲ್ಲೇ ಸಿಗುವ 2 ಹನಿ ಕುಡಿದು ಏನು ಬದುಕ್ತದೆ, ಏನು ಬದುಕ್ತದೆ? ಕಣ್ಣಿಲ್ಲ, ಕಿವಿ ಇಲ್ಲ, ಕೈಗಳಿಲ್ಲ. ಆದರೆ ಬದುಕೋ ರೀತಿ ಹೇಳಿ, ಬದುಕೋ ರೀತಿ. ಒಂದು ಇಷ್ಟ ಬಳ್ಳಿ ಅದು ಹೇಳ್ತದೆ, ನಾನು ಇಲ್ಲಿ ಬಂದೇನಿ ಅಂದಾಗ ಎಷ್ಟೇ ದಿವಸ ಇರಲಿ, ಈ ಜಗತ್ತಲ್ಲ, ನನ್ನ ಜೀವನ ಅಷ್ಟೇ ಅಲ್ಲ, ದೇವ ಸಹಿತ ಮೆಚ್ಚಬೇಕು, ಹಂಗೆ ಮಾಡ್ತೀನಿ ಅಂತದೆ. ಬರೇ ಒಂದು ಸಣ್ಣ ಬಳ್ಳಿ. ಆದ್ದರಿಂದಲೇ ಅದು ಪಾಪ ಇಷ್ಟೆಲ್ಲ ಕಷ್ಟಪಟ್ಟು ಚಲೋ ತನ್ನ ಮೈಯಾಗಿಲ್ಲದ ಬಣ್ಣೆಲ್ಲ ತೆಗೆದು ಇದರಾಗ ಹಾಕಿರ್ತದೆ. ಹೇಳಿ, ತಾನರೇ ಹಸರ ಜಗತ್ತಿಗೆ ಎಂಥೆಂಥ ಸುಂದರ ಸುಂದರ ಪುಷ್ಪಗಳನ್ನು ಕೊಡ್ತದೆ. ಜಗತ್ತು ಪುಷ್ಪ ಇಲ್ಲ ಆಯಿತು ಅಂದರೆ ಬಡವ ಎಲ್ಲದ ಹೇಳಿ. ಇದು ಒಂದು ಇಲ್ಲದೆ ಇದ್ರೆ ಜೀವನ ಎಷ್ಟು ಬಡವಾಗ್ತಿತ್ತು. ಇದು ಬದುಕೋ ರೀತಿ. ಅದು ಹೇಳ್ತದೆ ಬಳ್ಳಿ, ನೋಡಿ ನನ್ನನ್ನು, ನನಗೇನದ, ನಿಮಗೆಲ್ಲ ಅದ, ಆದರೆ ನಿಮ್ಮ ಬದುಕ ಬಡವಾಗ್ಯದ. ನಿಮ್ಮ ಬದುಕ ಬಡವ ಯಾಕೆ? ನೀವೆಲ್ಲ ಭಿಕ್ಷುಕರು. ಬರೀ ಕೇಳೋದೇ ಗೊತ್ತೇ ವಿನಃ ನಾ ಮಾಡಿ ಜಗತ್ತನ್ನ ಅದ್ಭುತ ಮಾಡ್ತೇನೆ ಅನ್ನೋ ಛಲ ನಿಮಗಿಲ್ಲ. ನನಗದ, ನನಗೇನಿಲ್ಲ, ನನ್ನಲ್ಲಿ ಅಂಥದ್ದೇನಿಲ್ಲ. ಆದರೆ ಒಂದು ಛಲ. ಹೆಂಗೆ ಬದುಕ್ತದೆ ಸಮೃದ್ಧ ಜೀವನ. ಹಾಗೆ ನಮ್ಮದು ಸಮೃದ್ಧ ಆಗಬೇಕು. ಬೇಕಲ್ಲ, ಒಳ್ಳೆಯದನ್ನು ನೋಡಬೇಕು, ಒಳ್ಳೆಯದನ್ನು ಕೇಳಬೇಕು, ಇರೋ ತಕ ಒಳ್ಳೆ ಕೆಲಸ ಮಾಡಬೇಕು,
ಮಾತನಾಡಿದರೆ ಮನಸ್ಸು ಅರಳಬೇಕು. ಬೇಕಲ್ಲ ಒಂದಿಷ್ಟು, ಬೇಕಲ್ಲ. ಇಷ್ಟೆಲ್ಲ ದೊರೆತದ್ದು ಎದಕ್ಕೆ ಹೇಳಿ? ನಿಸರ್ಗ ನಮಗೆ ಇವುಗಳನ್ನೆಲ್ಲ ಅಳವಡಿಸಿ ಕೊಟ್ಟತಲ್ಲ. ಉದ್ದೇಶ ಏನು? ನಾವು ಬದುಕಬೇಕು. ಬದುಕನ್ನೋದು ಅದು ಬಹಳ ಮಹತ್ವದ, ಅಮೂಲ್ಯವಾದ, ಅದ್ಭುತವಾದ ಸಂಗತಿ. ಅದು ಅದನ್ನು ನಾವು ಪಡೆದು ಬಂದವರು ಅದನ್ನು ಅಲಂಕರಿಸಬೇಕಾದ, ಅಲಂಕಾರ ಮಾಡೋದು. ಬದುಕನ್ನು ಅಲಂಕರಿಸೋದು ಎದರಿಂದ? ಕಾರ್ಯಗಳಿಂದ, ಮಾತುಗಳಿಂದ. ಛಲೋ 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 ಸುಂದರ ಸುಂದರ ಕಾರ್ಯಗಳನ್ನು ಈ ಜಗತ್ತಿನಲ್ಲಿ ಮಾಡೋದದ. ಯಾವ ಕಾರ್ಯ ಮಾಡಿದರೆ ಜಗತ್ತು ಇನ್ನಷ್ಟು ಚಂದ ಆಗ್ತದೆ, ಯಾವ ಕಾರ್ಯ ಮಾಡಿದರೆ ಜಗತ್ತು ದೇವನಿಗೆ ಹಿಡಿಸ್ತದೆ ಅಥವಾ ದೇವನೇ ಅದನ್ನು ಮೆಚ್ಚಿಕೋತಾನೆ, ಅಂಥ ಕಾರ್ಯಗಳನ್ನು ಮನುಷ್ಯ ಮಾಡೋದು. ಬರೀ ನಾಶ ಮಾಡೋದಲ್ಲ, ಕೆಡಿಸೋದಲ್ಲ, ಅದನ್ನು ಕುರೂಪಗೊಳಿಸೋದಲ್ಲ, ದುಃಖವನ್ನು ಹೆಚ್ಚಿಸೋದಲ್ಲ. ಹಾಗೆ ನಮ್ಮ ಬದುಕ ಕಳಿಬೇಕಲ್ಲ. ನಿಸರ್ಗ ಮಾಡ್ತದ, ನಾವು ಕಲ್ಕೊಳ್ಳೋದದ, ಒಂದಿಷ್ಟು ಕಲ್ಕೊಳ್ಳೋದದ. ಹೇಳಿ, ಒಂದು ಪ್ರಾಣಿಯಾಗಲಿ, ಪಕ್ಷಿಯಾಗಲಿ, ಸಸ್ಯವಾಗಲಿ ನಾವು ಗಳಿಸದಂಗೆ ಕೋಟಿಗಟ್ಟಲೆ ಗಳಿಸ್ಯಾವೇನು? ನಮಗೆ ಬ್ಯಾಂಕ್ಗಳು, ಭಾರಿ ಭಾರಿ ಬ್ಯಾಂಕ್ಗಳು, ಅಬ್ಜ ಹಣ. ಆದರೆ ಕೈ ಹಿಂಗಾಗಿ ಅದ ನಮ್ಮದು. ಅವು ಏನಿಲ್ಲ, ಯಾವ ಬ್ಯಾಂಕಿಗೆ ಹೋಗಿಲ್ಲ, ಒಂದು ದುಡ್ಡು ಇಟ್ಟಿಲ್ಲ. ಇಟ್ಟಾವೇನು ಹೇಳಿ? ಒಂದು ವಸ್ತುವನ್ನು ಮಾರಾಟ ಮಾಡಿಲ್ಲ, ಏನಿಲ್ಲ. ಆದರೆ ಅವು ನಕ್ಕೋತದ. ನಗು ಬಂದರೆ ಇದೆಲ್ಲ ಅರಳೋದು. ಹಂಗದಾವ. ನಾವು ಹಾಗಾಗಬೇಕು. ನಮ್ಮಲ್ಲಿ ಶಕ್ತಿ ಸಾಮರ್ಥ್ಯಗಳು ಬಹಳ. ನಿಸರ್ಗದ ಬೇರೆ ಬೇರೆ ಈ ಪ್ರಾಣಿ ಪ್ರಪಂಚದಲ್ಲಿ ಅಷ್ಟು ಸಾಮಗ್ರಿ ನಮಗೆ ನಿಸರ್ಗ ದೇವತೆ ಕರುಣಿಸದ. ಅದನ್ನು ಬಳಸೋ. ನಮ್ಮ ಜೀವನ ಚಲೋ ಆಗಬೇಕು, ಇನ್ನೊಬ್ಬರ ಜೀವನವೂ ಸುಂದರವಾಗಬೇಕು, ಕನಿಷ್ಠ ಕೆಡಬಾರದು. ಅಂಥ ಬದುಕನ್ನು ಸಾಗಿಸೋದಕ್ಕಾಗಿ ನಾವು ಪ್ರಯತ್ನಿಸೋದದ. ಇದಕ್ಕೆ ಸಾಧನ ಅಂತ ಕರೀತಾರೆ. ಸಾಧನೆ ಮಾಡೋದಂದ್ರೇನು? ಸುಮ್ಮನೆ ಕೂಡೋದಲ್ಲ, ಚಲೋದನ್ನು ಮಾಡೋದು. ಹಾಗೆ ಮಾಡೋದು. ಅಂಥ ಒಂದು ಸಾಧನೆ ಮಾಡುವಾಗ ಮನಸ್ಸು ಸ್ವಚ್ಛ ಇರಬೇಕಾಗ್ತದಲ್ಲ. ಅದಕ್ಕಾಗಿ ಮನಸ್ಸನ್ನು ಸ್ವಲ್ಪ ಅದರೊಳಗೆ ಏನೇನು ಬೆಳೀತಾವ, ಇಲ್ಲದ ಸಂಗತಿಗಳೇನು ಬೆಳೀತಾವ, ಬೇಡಾದ ಸಂಗತಿಗಳು, ಅವುಗಳನ್ನೆಲ್ಲ ತೆಗೆದು ಹಾಕೋದೇ ಮಹತ್ವದ ಕಾರ್ಯ. ಮೊದಲು ತೆಗೆದು ಹಾಕೋದು. ಒಳಗೆ ಏನಾರೇ ಬೆಳೀತು ಅಂದರೆ ಹಿಂಗೆ ತೆಗೆದು ಹಾಕೋದು. ಒಳಗೆ ಏನರೇ ಹೊಲಸ ಹೀಗೆ ಬಂತು ಅಂದರೆ ತೆಗೆದು ಹಾಕೋದು. ಆ ಕೆಲಸ ನಾವು ಮಾಡಬೇಕು. ಅದನ್ನು ಮಾಡೋದದ. ಅಂಥ ಕಾರ್ಯಕ್ಕೆ ಸಾಧನೆ ಮಾಡೋದು ಅಂತ ಕರೀತಾರೆ.
ಅದನ್ನು ಮಾಡಿದಾಗ ಮಾತ್ರ ಜಯ ವಿಜಯ. ಆವಾಗ ಬದುಕು ಅದ್ಭುತ ಆಗ್ತದೆ. ಆದ್ದರಿಂದ ಇವೇನೇನು ಅದಾವಲ್ಲ, ಕೆಡಿಸುವಂಥ ಸಂಗತಿಗಳು, ಕೆಡಿಸೋ ವಿಚಾರಗಳು, ಕೆಡಿಸೋ ಭಾವನೆಗಳು, ಕೆಡಿಸುವಂಥ ಸ್ಮರಣಗಳು, ಇವುಗಳನ್ನೆಲ್ಲ ತೆಗೆದು ಹಾಕ್ತೇವಲ್ಲ, ಇದು ಮಹತ್ವದ ಕಾರ್ಯ. ಮೊಟ್ಟ ಮೊದಲ ಮಾಡಬೇಕಾದದ್ದು. ನಿನ್ನೆ ಒಂದು ನೋಡಿಲ್ಲ, ಅದೆಂಥ ಭಯಾನಕ ಮಾತ್ಸರ್ಯ, ಎಂಥ ಭಯಾನಕ. ಏನು ತಾಪ 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 ಮಾಡ್ಕೋತೇವಿ. ಎಲ್ಲವನ್ನ ನೋಡಿ, ಮತ್ತು ಕೆಟ್ಟದ್ದೆಲ್ಲ ಚಲೋ ನೋಡಿ ತಾಪ ಮಾಡ್ಕೋತೀವಿ. ಹೆಂಗಿರಬೇಕು ಹೇಳಿ? ಒಳ್ಳೆದನ್ನ ನೋಡಿ, ಅವ್ರದ್ದು ಬಹಳ ಚಲೋ ಅದ, ಇದನ್ನು ನೋಡಿ, ಅವ್ರು ಬೆಳೆದದ್ದು ನೋಡಿ ನಾವು ತಾಪ ಮಾಡ್ಕೋತೀವಿ. ಅವರ ಬೆಳವಣಿಗೆ ನೋಡಿ ನಾವು ತಾಪ ಮಾಡ್ಕೋತೀವಿ. ಇಲ್ಲೇನು? ಎಂಥೆಂಥ ಜ್ಞಾನಿಗಳಾಗಿ ಹೋದರು, ಅವರ ಸಮೀಪಕ್ಕೆ ಎಂಥೆಂಥ ಜನ ಬದುಕಿದ್ರು. ಒಬ್ಬರು ಇದೇ ದಕ್ಷಿಣ ಭಾರತದಲ್ಲಿ ಒಬ್ಬರು ಬಹಳ ದೊಡ್ಡ ಸಂತರಾಗಿ ಹೋದರು, ವೆಂಕಟನಾಥರು ಅಂತ. ಬಹಳ ಒಳ್ಳೆಯವರು. ಒಂದು ಸುಂದರವಾದ ಮನೆ, ಆ ಮನೆಯೊಳಗೆ ಅವರು ವಾಸ ಮಾಡ್ತಿದ್ರು. ಏನು ನೋಡಬೇಕು ಜೀವನ. ಅವರು ದಿನಾಲು ಅವರು ಮನೆ ಅಂದರೆ ಒಂದು ಸತ್ಸಂಗ ಆಗಿತ್ತು. ಹಿಂಗೆ ತಾವು ಬರ್ತೀರಲ್ಲ, ಈಗ ಅವ್ರ ಮನೆ ಹೊರಗೆ ಒಳಗೆ ಎಲ್ಲ ಕಡೆ ಒಂದು ಬಗೆಯ ಭಕ್ತಿಯ ವಾತಾವರಣ. ಆ ಸಂತ ಹಾಡ್ತಿದ್ದ. ಆ ಸಂತ ಸುಂದರ ಗೀತಗಳನ್ನು ಕಟ್ಟಿದ್ದ. ಅವುಗಳನ್ನು ಕೇಳೋದಕ್ಕೆ ಸಾವಿರ ಸಾವಿರ ಜನ ಮಾಡಬೇಕು. ಹಂಗೆ ಬದುಕಿದಂಥ ಮನುಷ್ಯ ಸಾದಾ ಮನುಷ್ಯ. ಆತನ ಹತ್ತಿರ ಜನ ಹೋಗ್ತಿದ್ರಲ್ಲ, ಅದೇ ಊರೊಳಗೆ ಒಂದು 4 ಮಂದಿ ಇದ್ರು. ಆ 4 ಮಂದಿನೂ ವಿದ್ವಾಂಸರೇ. ಅವರು ಹಾಡ್ತಿದ್ರು, ಅವರು ವಿದ್ಯಾ ಕಲಿತವರು. ಅವ್ರ ಹತ್ತಿರ ಮಾತ್ರ ಜನ ಹೋಗ್ತಿರ್ಲಿಲ್ಲ. ಜನ ಇವ್ರ ಕಡೆ ಹೋಗ್ತಿದ್ರು. ಯಾರ ಕಡೆ? ಈ ಸಂತನ ಕಡೆ ಹೋಗ್ತಿದ್ರು. ಈತ ಭಕ್ತಿಯ ಸಂತ. ಅವಾಗ ಅವ್ರಿಗೆ ಅನಿಸ್ತು, ಈ ಮನುಷ್ಯ ಈ ಊರಾಗಿರೋ ತಕ ನಮಗ ಉಳಿಗಾಲ ಇಲ್ಲ. ಏನೂ ಬರುದಲ್ಲ ಇವನಿಗೆ. ಏನ್ ನಮ್ಮಂಗಲ್ಲಿ ದೊಡ್ಡ ದೊಡ್ಡ ವಿಶ್ವವಿದ್ಯಾಲಯಕ್ಕೆ ಹೋಗಿ ಕಲ್ತಾನೇನು? ಏನಿಲ್ಲ, 2 ಹಳ್ಳಿ ಹಾಡ ಹಾಡ್ತಾನೆ, ಎಲ್ಲ ಜನ ಹೋಗ್ತಾರೆ. ಜನರು ಹುಚ್ಚದಾರ, ಅವನು ಹುಚ್ಚದಾನ. ಇವನಿಂದ ಏನಾಗೋದದ ಈ ಊರಲ್ಲೇ? ಈ ಜನರಿಗೆ ಬುದ್ಧಿ ಕಲಿಸಬೇಕಂತ ವಿಚಾರ ಮಾಡಿದರು 4 ಜನ. ಏನು ಬುದ್ಧಿ ಕಲಿಸೋದು ಅಂದರೆ, ಇವನನ್ನ ಊರು ಬಿಡಿಸಿದ ಬಳಿಕ ಅವ್ರು ನಮ್ಮ ಹತ್ತಿರ ಬರ್ತಾರ, ಅವ್ರಿಗೆ ನಮ್ಮ ವಿದ್ವತ್ತಿನ ಜ್ಞಾನ ಕೊಡಬೇಕು. ಅದೇನದಲ್ಲ, ದೊಡ್ಡ ಜ್ಞಾನ ನಾವು ಪಡೆದದ್ದನ್ನು ಕೊಡಬೇಕು. ಅಂದ್ರೆ ಈ ಜನ ಶಾಣ್ಯರಾಗವ್ರು ಅಂತ ಅವ್ರದ್ದು ಚಲೋ ಉದ್ದೇಶನೇ. ಅದಕ್ಕೇನು ಮಾಡಬೇಕು? ಒಂದು ಯೋಜನೆ ಹಾಕಿದ್ರು. ಏನು ಅಂದರೆ, ಸಂತರಿಗೆ ಅಪಮಾನ ಮಾಡಿದರೆ ಸಂತರು ಊರಾಗಿರೋದಿಲ್ಲ. ಎಷ್ಟು ಸುಲಭ.
ಅಪಮಾನ ಮಾಡಿಬಿಟ್ರೆ ಅವ್ರ್ಯಾಕಿರ್ತಾರ ಆ ಊರಾಗ. ಆದ್ದರಿಂದ ಅಪಮಾನ ಮಾಡುವಂಥ ಒಂದು ಸಂಗತಿ ಮಾಡೋದು. ವಿಚಾರಗಳು ಹೆಂಗೆ ಬರುತ್ತ? ಏನು ಮಾಡಿದ್ರು ಅಂದ್ರೆ ತಮ್ಮ ಕಾಲ್ಮರಿ ಇದ್ದು ಅಲ್ಲ, ಚಪ್ಪಲ, ಹಳೆ ಚಪ್ಪಲೆಲ್ಲ ತಗೊಂಡು, ಒಂದು 4 ಚಪ್ಪಲ್ ತಗೊಂಡು ಅವ್ರ ಮನೆ ಬಾಗಿಲಿತ್ತಲ್ಲ, ರಾತ್ರಿ ಹೋಗಿ ಅವರು ಒಳಗೆ ಮಲಗದಾಗ, ಬಾಗಿಲ ಹಾಕಿ ಮಲಗದಾಗ ಆ ತೊಲಬಾಗಲಕ್ಕೆ 4 ಕಟ್ಟಿದ್ರು. ಇದು ನಡೆದ ಘಟನಾ. ಇದು ಹೆಂಗದ ವಿದ್ವಾಂಸರದ ಗತಿ? ಬಹಳ ಹುಷಾರಿವರು, ಬುದ್ಧಿವಂತರು, ವಿಚಾರವಾದಿಗಳು. ಹೆಂಗ ಕಟ್ಟಿದ್ರು? ಅವ್ರದ್ದು ಉದ್ದೇಶ ಚಲೋ ಅದ, ಜನರು ದಡ್ಡರಾಗಬಾರದು. ಅವರನ್ನ ನಾವು ವಿದ್ವಾಂಸರದೇವಿ, ನಮ್ಮ ವಿಚಾರಗಳನ್ನು ಅವ್ರ ತಲೆಗೆ ಹಾಕಬೇಕಂತ ಅವ್ರದ್ದು ಚಲೋನೇ ಇತ್ತು. ಆದರೆ ಇದೇನು ಚಪ್ಪಲ್ ಕಟ್ಟಿದ್ರಲ್ಲ, ಅವ್ರ ಯೋಗ್ಯತಾ ಗೊತ್ತಾಯ್ತದೆ. ಆ ಬಳಿಕ ಮರಿಗೆ ಕೂತ್ಕೊಂಡ್ರು. ಅಂದ್ರೆ ಅಪಮಾನ ಮಾಡ್ಬೇಕಲ್ಲ, ಯಾರೂ ಇಲ್ಲ ನೋಡ್ಲಿಲ್ಲ ಅಂದ್ರೆ ಅಪಮಾನ ಹೆಂಗಾಗ್ತದೆ? ನಮಗೇನು ಅಪಮಾನ ಆಗ್ತದೆ ಅದನ್ನ 4 ಮಂದಿ ನೋಡಿದ್ರೆ ಅನಿಸ್ತದೆ, ಯಾರೂ ಇಲ್ಲ ಅಂದ್ರೆ ಸುಮ್ಮನೆ ಹೋಗಿಬಿಡ್ತೀವಿ. ಅದಕ್ಕೆ ಅವರು 4 ಮಂದಿ ಕೂತರು. ಅವ್ರದ್ದೇನು, ಇವ ಬಾಗಿಲ ತೆಗಿತಾನ ನಶಿಕಿನಾಗ, ಯಾಕೆಂದ್ರೆ ಹೊಳಿಗೆ ಹೋಗ್ಬೇಕಲ್ಲ ಇದಕ್ಕೆ ಸ್ನಾನಕ್ಕೆ. ಅವಾಗ ತೆಗೆದಾಗ ಇವು ಚಪ್ಪಲ ತಲೆಗೆ ಬಡಿತಾವ. ಬಡ್ದ ಕೂಡಲೇ ನಾವು ಬರೋದು ಹೊರಗೆ ಅಪಮಾನ ಆದಂಗಾಗ್ತದೆ. ಆ ಬಳಿಕ ಊರು ಬಿಟ್ಟು ಹೋಗ್ತಾರೆ. ಊರು ನಮ್ಮ ಕೈಯಾಗ ಸಿಗ್ತದೆ ಅಂತ ಪ್ಲಾನ್ ಹಾಕಿದ್ರು. ಅಲ್ಲೇ ಕೂತ್ಕೊಂಡ್ರು. ನಸಕ್ಕೆ ಆಯ್ತು. ಇದು ಆಯಿತು 4 ಗಂಟೆ ಸುಮಾರು. ಅವರು ಸಂತರು ಹಿಂಗೆ ಬಾಗಿಲ ತೆಗೆದ್ರು. ವಾಪಸ್ ಅವರೇನು ಸಾಮಾನ್ಯರು, ಅವರನ್ನು ನೋಡಿದರೆ ಇವರು ಬಹಳ ದೊಡ್ಡವರಂತ ಅನ್ನಿಸ್ತಿರಲಿಲ್ಲ. ಅವರ ಹಾಡುಗಳು ಅಷ್ಟೇ, ವೆಂಕಟನಾಥನ ಹಾಡ, ಸುಮ್ಮನೆ ಹೃದಯದಿಂದ ಬಂದ ಹಾಡುಗಳು. ಅವರು ಹೀಗೆ ಬಾಗಿಲ ತೆಗೆದು ಹಿಂಗೆ ಹೆಜ್ಜೆ ಇಡೋದಕ್ಕೆ ಅವ್ರಿಗೇನು ಗೊತ್ತಿವು ಕಟ್ಟ್ಯಾರಂತ. ಅವು ತಲೆಗೆ ಬಡ್ದು. ಇವರು ಹೊರಗೆ ಬಂದರು 4 ಜನ. ಅವಾಗ ವೆಂಕಟನಾಥರ ಮುಖದ ಮೇಲೆ ಪ್ರಸನ್ನತೆ ಆಯಿತು. ಅವರು ನಕ್ಕು ಸಂತೋಷ ವ್ಯಕ್ತ ಮಾಡಿ ಹೇಳಿದರು, ಕೇಚಿತ್ ಜ್ಞಾನಾವಲಂಬಿನಃ ಕೇಚಿತ್ ಕರ್ಮಾವಲಂಬಿನಃ ವಯಂತೂ ಹರಿದಾಸಾನಾಂ ಪಾದ ರಕ್ಷಾವಲಂಬಿನಃ. ಇದು ಅವರ ಮಾತು. ಕೇಚಿತ್ ಜ್ಞಾನಾವಲಂಬಿನಃ ಕೇಚಿತ್ ಕರ್ಮಾವಲಂಬಿನಃ ವಯಂತೂ ಹರಿದಾಸಾನಾಂ ಪಾದರಕ್ಷಾವಲಂಬಿನಃ. ಈ ಮಾತು ಹೊರಬಿತ್ತು. ಮುಗುಳನಿಗೆ ನಕ್ಕಂಥ ವೆಂಕಟನಾಥರ ಮುಖದಿಂದ ಈ ಮಾತು ಹೊರಬಿತ್ತು. ಅರ್ಥ ನೋಡಬೇಕು. ಈ ಮಾತನ್ನ 4 ಜನ ಕೇಳಿದರು. ಎಂಥ ಸುಂದರ. ಕೆಲವರು ಜ್ಞಾನ ಮಾರ್ಗವನ್ನು ಅನುಸರಿಸಿಕೊಂಡು ಹೋಗ್ತಾರೆ ಜಗತ್ತಿನಲ್ಲಿ. ಕೆಲವರು ಕರ್ಮ ಮಾರ್ಗವನ್ನು ಅನುಸರಿಸಿಕೊಂಡು ಹೋಗ್ತಾರೆ. ಯಾಗ ಯಜ್ಞ ಅವು ಇವು ಎಲ್ಲ ಮಾಡ್ತಾರೆ. ಕೆಲವರು ಜ್ಞಾನದ ಭಾಂಡಾರವನ್ನು ಮೆಚ್ಚಿಕೊಂಡವರದಾರ. ಅವರು ಜ್ಞಾನ ಮಾರ್ಗಿಗಳು, ಇವರು ಕರ್ಮ ಮಾರ್ಗಿಗಳು. ನಾನು ಏನು ಅಂದರೆ ವಯಂತು ಹರಿದಾಸಾನಾಂ
ಪಾದರಕ್ಷಾವಲಂಬಿನಃ.